ಐ ಟಿ ವಿಚಾರಕ್ಕೆ ಐ ಟಿ ಮತ್ತು ಇ ಡಿ ವಿಚಾರನ ಪದೇ ಪದೇ ಪ್ರಸ್ತಾಪ ಮಾಡಿ ಇದನ್ನು ಒಂದು ರೀತಿ ಪೊಲಿಟಿಕಲ್ ಟೂಲ್ ಆಗಿ ಬಳಸ್ಕೊಳ್ತಾ ಇದೆ ಅಂತ. ಇವತ್ತಿಗೂ ಒಂದು ಭಯ ಇದೆಯಾ? ಚುನಾವಣೆ ಸಂದರ್ಭದಲ್ಲೋ, ಚುನಾವಣೆ ಮುಗಿದ ಮೇಲೋ, ಯಾವುದೋ ಒಂದು ಆಯಕಟ್ಟಿನ ಸಂದರ್ಭದಲ್ಲೋ ಡಿ ಕೆ ಅವ್ರನ್ನ ಹಿಡಿದಾಕೊಳ್ಳೋಕ್ಕೆ ಅದನ್ನು ಬಳಕೆ ಆಗತ್ತೆ ಅಂತ ಭಾಳ ನಡೀತಾ ಇದೆ. ಇದೇ ಕೇಸ್ ವಿಡ್ರಾ ಮಾಡಿದ್ಮೇಲೆ ಸ್ಟೇಟ್ ಗೌರ್ಮೆಂಟು CBIಗೆ ಯಡಿಯೂರಪ್ಪನವ್ರು ಕೊಟ್ಟಿದ್ದರು. ಬಟ್ ಅವ್ರ ಮೇಲೆ ಕೇಸ್ ಆಯಿತು ಮೊನ್ನೆ, ಯಾವುದೋ ಸಣ್ಣ ವಿಚಾರ. ವಿಡಿಂಟ್ ದ್ವೇಷದ ರಾಜಕಾರಣ ನಾವು ಮಾಡಲಿಲ್ಲ, ಯಾವುದೋ ಪೋಸ್ಕೋ ಕೇಸ್ ವಿಧಾನ. ನನ್ನ ಮೇಲೆ ಕೇಸು CBI ಕೊಟ್ಟರು. ಕೊಟ್ಟಿದ್ದ ಕೇಸನ್ನ ನಮ್ಮ ಸರ್ಕಾರ ಬಂದು ಈಗ ಡಬಲ್ ಮಾಡೋಕ್ಕಾಗಲ್ಲ ಅಂತ ನಾವು ಲೋಕಾಯುಕ್ತ ಕೊಡ್ತೀವಿ ಅಂತ ವಿಡ್ರಾ ಮಾಡಲಿಲ್ಲ ಕೇಸನ್ನ. ದೇ ಹ್ಯಾವ್ ಟ್ರಾನ್ಸ್ಫರ್ ಇಂಟು ಲೋಕಾಯುಕ್ತ. ತಿರ್ಗಾ ಯಾಕೆ ಅವರು ಕೇಸು ನಡೆಸ್ತಾ ಇದ್ದಾರೆ, ಇನ್ವೆಸ್ಟಿಗೇಷನ್ ತಿರ್ಗಿ ಯಾಕೆ ಮಾಡ್ತಾ ಇದ್ದಾರೆ? ಗ್ರೌಂಡ್ ಇದೆ ಅಂತ CBI ಹೇಳ್ತಿದೆ. ಇನ್ವೆಸ್ಟಿಗೇಷನ್ ಸುಪ್ರೀಂ ಕೋರ್ಟ್ನ ಗ್ರೌಂಡ್ಸ್ ಇದೆ, ಸುಪ್ರೀಂ ಕೋರ್ಟ್ನ ಆರ್ಡರ್ಸ್ ಇದೆ ಅಂತಿದ್ದಾರೆ ಅವರು. ಆ ಆರ್ಡ್ರು ಇಲ್ಲ ಅಲ್ಲಿ. ಓವರ್ ರೈಟ್ ದೇ ವಿಡ್ರಾ, ಬಟ್ ಇಯರ್ ದೇ ಹ್ಯಾವ್ ಗಿವನ್ ಫಾರ್ ಎ ಲೋಕಾಯುಕ್ತ. ಲೋಕಾಯುಕ್ತವ್ರು ಎಲ್ಲರಿಗೂ ನೋಟಿಸ್ ಕೊಟ್ಟವ್ರೆ, ಅವರು ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದಾರೆ. ಏನು BJP ಲೀಡರ್ಗಳದೆಲ್ಲ ಏನು ಆಸ್ತಿ ಎಲ್ಲ ಭಾಳ ಪಕ್ಕನ, ಜನತಾದಳದವರೆಲ್ಲ ಭಾಳ ಪಕ್ಕನ, ಇವರೆಲ್ಲ ಏನು ಅಗರ್ಭ ಶ್ರೀಮಂತರು ಮನೇಲಿ ಹುಟ್ಟಿದವ್ರು ಇವರೆಲ್ಲ. ಈ MLAಗಳೆಲ್ಲ 2 ಟರ್ಮ್ 3 ಟರ್ಮ್ 4 ಟರ್ಮ್ 5 ಟರ್ಮ್ ಹಂಗಾರೆ ಇವರೆಲ್ಲ ಏನು ಇಲ್ವಾ? ಇನ್ನು ನಾನು ಅದಕ್ಕೆ ಆ ಬುಟ್ಟಿ ಕೈ ಹಾಕಿಲ್ಲ. ಕೈ ಹಾಕ್ತೀರಾ? ಅದೇ ಕೇಳೋಣ ಅಂತಿದ್ದೆ, ಎಕ್ಸ್ಪೋಸ್ ಮಾಡಿ ಹಾಗಾದರೆ ಅಂತ ಕೇಳೋಣ ಅಂತಿದ್ದೆ. ಈಗ ನಿಮ್ಮ ಬಗ್ಗೆ ಆರೋಪ ಮಾಡ್ತಿದ್ದಾರೆ, ನೀವು ಕೇವಲ ಡಿಫೆನ್ಸ್ ಆಗೋ ಬದಲು ಎಕ್ಸ್ಪೋಸ್ ಮಾಡಿ ದಾಖಲೆ ಹತ್ರ ಬಿಡುಗಡೆ ಮಾಡಿ. ಈಗ ಬೇಡ, ಅದಕ್ಕೆ ಟೈಮ್ ಬರಲಿ. ಹಿಂದೆ ಕೂಡ ಹೇಳ್ತಾ ಇದ್ರು ಇದೇ ಥರ ಕುಮಾರಸ್ವಾಮಿ ಅವರು ಪೆನ್ ಡ್ರೈವ್ ಇದೆ ಅಂತ ಹೇಳಿದರು, ಏನೂ ಹೇಳಲಿಲ್ಲ. ನೀವು ಕೂಡ ಅದೇ ರೀತಿ ಅಂತ. ನಾನು ಆ ಥರ ಪೆನ್ ಡ್ರೈವ್ ಹೋಗಲ್ಲ. ಅವರೇ ಅಶ್ವತ್ಥನಾರಾಯಣ ಬಗ್ಗೆ ಮಾತಾಡ್ತೀರಿ ಈಗ ಜೊತೆಗೆ ತಬ್ಬಾಡ್ತಾ ಇದ್ದಾರೆ. ಈಗ ಹೊಲ್ಕೊಬಿಟ್ಟವ್ರು ಇಬ್ಬರೂ ಬಟ್ಟೆನ, ಒಂದೇ ಬಟ್ಟೆಲಿ ಇಬ್ಬರು ಓಡಾಡಂಗೆ ಪೆನ್ ಡ್ರೈವ್ ಹೇಳ್ತಿದ್ದೆವು. ಈಗ ಮೊನ್ನೆ 6 ತಿಂಗಳಲ್ಲಿ ಪೆನ್ ಡ್ರೈವ್ ಹೇಳ್ತಿದ್ರು. ರೈಟ್. ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ಮಾತು ಹೇಳಿದ್ರಿ, 136 136 ಬರುತ್ತೆ ಕಾಂಗ್ರೆಸ್ ರೈಟ್ ಡೌನ್ ಅಂತ. ಆರಂಭದಲ್ಲಿ 141 ಅಂತ ಹೇಳಿದ್ರಿ, ಆಮೇಲೆ 136 ಅಂತ ಹೇಳಿದ್ರಿ. ಲೋಕಸಭೆಯಲ್ಲಿ ಯಾವ ಮಾರ್ಕನ್ನು ಕೊಡ್ತೀರಿ, ಯಾವ ನಂಬರನ್ನು ಹೇಳ್ತೀರಿ? ಇದು ನಾನು ನ್ಯಾಷನಲ್ ಹೋಗಲ್ಲ, ನಮ್ಮ ಸ್ಟೇಟ್ ಬರ್ತೀನಿ. ಇದು ಸೆಕೆಂಡ್ ರೌಂಡ್ ನಾಮಿನೇಷನ್ಸ್ ಎಲ್ಲ ಮುಗೀಲಿ, ವಿಡ್ರಾಲ್ ಆಗಲಿ, 1 ರೌಂಡ್ ಹೋಗಿ ಬರ್ತೀನಿ, ಆಮೇಲೆ ಮತ್ತೆ ಮಾತಾಡ್ತೀನಿ. ಎಲ್ಲ ಟೈಮ್ ಬರಲಿ ರೀ, ಅದಕ್ಕೆಲ್ಲ ಹೇಳೋಣ. ಚುನಾವಣೆ ಫಲಿತಾಂಶ ಬಂದಾದ ಮೇಲೆ ಅದರ ಫಲಿತಾಂಶ ರಾಜ್ಯ ಸರ್ಕಾರದ ಮೇಲೂ ಬೀಳುತ್ತಾ? ಪರ ಇರ್ಬೋದು, ವಿರೋಧ ಇರ್ಬೋದು. ಕಾಂಗ್ರೆಸ್ ವಿಲ್ ಹ್ಯಾವ್ ಮೋರ್ ಸ್ಟ್ರೆಂತ್, ಮೋರ್ ಸಪೋರ್ಟ್. ಗೌರ್ಮೆಂಟ್ ವಿಲ್ ಬಿ ಮೋರ್ ಸ್ಟ್ರಾಂಗರ್. ಜನಕ್ಕೆ ಏನು ಹೇಳೋದಕ್ಕೆ ಬಯಸ್ತೀರಿ ಕೊನೆಯದಾಗಿ ಸರ್? ಕೊನೆಗೆ ನೋಡಿ, ನಾನು ನಮ್ಮ ರಾಜ್ಯದ ಜನತೆಗೆ ಕೈ ಮುಗಿದು ಕೇಳ್ತಾ ಇದ್ದೀನಿ. ಕಾಂಗ್ರೆಸ್ ಪಕ್ಷ ಒಂದು ಇತಿಹಾಸ ಸೃಷ್ಟಿಸಿದೆ, ಇಡೀ ದೇಶಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದೆ. ಹೊಟ್ಟೆ ಪಾಡಿಗೋಸ್ಕರ, ಬದುಕಿಗೋಸ್ಕರ ಜನರ ಕಷ್ಟ ಸುಖವನ್ನು ಅರ್ಥಕೊಳ್ಳುವಂಥ ಒಂದು ಪಕ್ಷ. ಜನರ ಎಲ್ಲ ನೋವನ್ನು ಅರ್ಥಕೊಂಡು ನಿಮ್ಮ ಬದುಕಿನಲ್ಲಿ ಬದಲಾವಣೆ ತರೋಂಥ ಒಂದು ಪಕ್ಷ. UPA ಗೌರ್ಮೆಂಟ್ ಇತ್ತು, ರೈಟ್ ಟು ಎಜುಕೇಷನ್ ಕೊಟ್ಟು, ರೈಟ್ ಟು ಫುಡ್ ಕೊಟ್ಟು, ರೈಟ್ ಟು ಇನ್ಫಾರ್ಮೇಷನ್ ಕೊಟ್ಟು, ರೈಟ್ ಟು ಜಮೀನು ಕೊಟ್ಟು. ಇದು UPA. ಕಾಂಗ್ರೆಸ್ ಬಂತು, 5 ಗ್ಯಾರಂಟಿ, 5 ಬೆರಳು ಸೇರಿ ಕೈ ಮುಷ್ಟಿ ಆಯಿತು, 5 ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯಿತು. ಈ 5 ಗ್ಯಾರಂಟಿಗಳು ನಿಮ್ಮ ಬದುಕಿನಲ್ಲಿ, ನಿಮ್ಮ ಪ್ರತಿಯೊಬ್ಬರು ಮನೆ ಫ್ರೀಯಾಗೆ, ನಿಮ್ಮ ಮನೆಯಲ್ಲಿ ನಿಮ್ಗೆ 200 ಯೂನಿಟ್ ಕಡಿಮೆ ಉಪಯೋಗಿಸ್ತಾರೆ, ಜಾಸ್ತಿ ಉಪಯೋಗಿಸ್ತಾರೆ. ಇದು ತಗೊಳ್ಳೋಣ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು? ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. 200 ಯೂನಿಟ್ ಫ್ರೀ, 2000. ಪಾಪ ಹೆಣ್ಮಗಳಿಗೆ ಎಷ್ಟಾಗಬೇಕು? ಅಕ್ಕಿ 10 kg ಫ್ರೀ ಟ್ರಾವೆಲ್. ದೇವಸ್ಥಾನದಲ್ಲಿ 15% ದುಡ್ಡು ಜಾಸ್ತಿ ಆಗಿದೆ. ಉಂಡಿಗೆ ಆಗ್ತಾಯಿರೋ ದುಡ್ಡು, ದೇವ್ರಿಗೊಂದು ದುಡ್ಡು ಆಗ್ತಾ ಇದ್ದಾಳೆ ತಾಯಿ. ಇದಕ್ಕಿನ್ನ ಇನ್ನೇನಿರಬೇಕು? ಆಮೇಲೆ ನಮ್ಮ ಸರ್ಕಾರ ನಾವು ಕೊಟ್ಟು, ನಾನು ಸಿದ್ದರಾಮಯ್ಯ ಸೈನ್ ಹಾಕಿ ಕೊಟ್ಟವಲ್ಲ ಚೆಕ್ಕು, ಇಲ್ಲಿ ಗ್ಯಾರಂಟಿ ಚೆಕ್ಕು ನೋಡಿ, ಖರ್ಗೆ ರಾಹುಲ್ ಗಾಂಧಿ ಸೈನ್ ಹಾಕಿದಾರಲ್ಲ,
ಆ ಸೈನ್ ಹಾಕಿದ್ರಲ್ಲ, ಅದನ್ನು ಇಂಪ್ಲಿಮೆಂಟ್ ಮಾಡೋಷ್ಟು ಶಕ್ತಿ ನಮ್ಮ ಬಂತಲ್ಲ, ಅದನ್ನು ಕಾಂಗ್ರೆಸ್ಗೆ ದೇಶದಲ್ಲಿ ಕೊಡವ ತಾಯಿ. ಮತದಾರರು ಅವ್ರ ಪಾದಗಳಿಗೆ ನನ್ನ ನಮಸ್ಕಾರ. ಈ ದೇಶದಲ್ಲಿ ಕಾಂಗ್ರೆಸ್ ಶಕ್ತಿ, ದೇಶದ ಶಕ್ತಿ. ಕಾಂಗ್ರೆಸ್ ಇತಿಹಾಸ, ಈ ದೇಶದ ಇತಿಹಾಸ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬಂದಂಗೆ. ನನಗೆ ಶಕ್ತಿ ಕೊಡು ತಾಯಿ ಅಂತ ಕೇಳಲಿಕ್ಕೆ ಏನು ನುಡಿದಿದ್ದೀವಿ, ಆ ನಡೆಯೋಂಥ ಒಂದು ಶಕ್ತಿ ಕೊಡು ಅಂತ ಕೇಳ್ತೀವಿ. ನಾವು ನಡೆದಿದ್ದೀವೋ ಇಲ್ಲ ಹೇಳಿ? ನೀವು ನಡೆದಿದ್ದೀರಾ? ಬರೀ ಸುಳ್ಳಿನ ಮೇಲೆ ಮನೆ ಕಟ್ಟಿದ್ರಿ. ನಾವು ಆ ಕೆಲಸ ಮಾಡ್ತೀವಿ. ಸರ್, ಕೆಲವೊಂದು ಪ್ರಶ್ನೆಗಳಿದೆ. ಈಗ ರೆಬೆಲ್ ವಿಚಾರ, ಕೋಲಾರದಲ್ಲಿ ರೆಬೆಲ್ ಆಯಿತು, ಎಲ್ಲ ಶಾಸಕರು ಜೋರಾಗಿ ಬಂದರು. ನೀವು ಟೂರಲ್ಲಿ ಇರಬೇಕಾದ್ರೆ ರಾಜೀನಾಮೆ ಕೊಡೋದಕ್ಕೆ ಹೋಗಿದ್ರು, ಅದರ ಜೊತೆಗೆ ಸಿಟ್ಟಾಗ್ಬಿಟ್ರು. ಕೊಪ್ಪಳದಲ್ಲಿ ಈಗಲೂ ಕೂಡ ಅನ್ಸಾರಿ ಸ್ವಲ್ಪ ಸಿಟ್ಟಾಗಿದ್ದಾರೆ, ಶ್ರೀನಾಥ್ ಸಿಟ್ಟಾಗಿದ್ದಾರೆ. ಅದಕ್ಕೆಲ್ಲ ಮದ್ದೇನು ಸರ್? ಏನು ಮಾತಾಡಿದ್ದಾರೆ? ಇವತ್ತಿಗೂ ಕೂಡ ಒಡೆದು ಮನೆ ಆಗಿದೆ ಅಲ್ಲ? ಒಡೆದಿಲ್ಲ, ಮನೇನೂ ಇಲ್ಲ. ಮರ್ಯಾದೆ ಕಾಂಗ್ರೆಸ್ ಪಾರ್ಟಿಗೆ ಎಲ್ಲರೂ ನಿಂತ್ಕೊಂಡು ಕೆಲಸ ಮಾಡೇ ಮಾಡ್ತಾರೆ, ಮಾಡಲೇಬೇಕು. ಮಾಡಲಿಲ್ಲ ಅಂದರೆ ಐ ವಿಲ್ ಸಿ ದಟ್ ಎವ್ರಿ ಒನ್ ಈಸ್ ಇನ್ ಲೈನ್. ಥ್ಯಾಂಕ್ ಯು ಸೋ ಮಚ್ ಸರ್, ಧನ್ಯವಾದ ನಿಮ್ಮ ಜೊತೆಗೆ ಇಷ್ಟ ತನಕ ಮಾತಾಡೋದಕ್ಕೆ. ಥ್ಯಾಂಕ್ ಯು. ಇದಿಷ್ಟು ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇರುವಂಥ ಮಾತು. ಇದು ಇವತ್ತಿನ ಎನ್ಕೌಂಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.